ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಪೃಥ್ವಿ ಕನ್ನಡ ಬಾಕ್ಸ್ಗೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಎಲ್ಲ ಮಳೆ ಕಮ್ಮಿ ಆಗಿದೆ. ಇವಾಗ ಟೈಮ್ ಆಗಲೇ 3 ಗಂಟೆ ಆಗ್ತಾ ಬಂತು. ನಂದು ಈಗ ಸ್ನಾನ ಆಯಿತು. ಜಸ್ಟ್ ಏನು ಚಪಾತಿ ಮಾಡಿದ್ದೀನಿ, ಇಲ್ಲಿ ಚಿಕನ್ ಸಾಂಬಾರು ಮಾಡಿದ್ದೀನಿ, ಇಲ್ಲಿ ರೈಸ್ ಇದೆ, ಎಲ್ಲ ಆಗಿದೆ. ಆಗಲೇ ಆಲ್ರೆಡಿ ಕೆಲಸ ಎಲ್ಲ ಆಗಿದೆ. ಪಾತ್ರೆ ತೊಳೆದಿದ್ದೀನಿ, ಆಮೇಲೆ ಗ್ಯಾಸ್ ಎಲ್ಲ ಒರೆಸ್ಕೊಂಡಿದ್ದೀನಿ, ಎಲ್ಲ ಆಗಿದೆ ಆಲ್ರೆಡಿ. ಈಗ ಅದಕ್ಕೆ ಫಸ್ಟು ಫ್ರೆಶ್ ಆಗಿ ಬಂದುಬಿಡೋಣ ಊಟ ಮಾಡೋಕ್ಕೆ ಮುಂಚೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿ ಬಂದುಬಿಟ್ಟಿದ್ದೀನಿ. ಈಗ ಊಟ ಮಾಡ್ತೀನಿ. ಅಷ್ಟೊತ್ತಿಗೆ ಪೃಥ್ವಿಗೆ ಬೇರೆ ಬರ್ತಾನೆ, ಚಿಂಟು ಬರ್ತಾನೆ, ಸ್ಕೂಲ್ಗೆ ಹೋಗಿದ್ದಾನಲ್ವಾ. ಸೊ ಅವನು ಈಗ 3:15 ಬಿಡುತ್ತೆ ಸ್ಕೂಲು, ಬರ್ತಾನೆ. ಅಷ್ಟರೊಳಗೆ ಊಟ ಮಾಡ್ಕೊಬಿಡ್ತೀನಿ. ಬಂದಮೇಲೆ ಅವನಿಗೂ ಊಟ ಮಾಡಿಸ್ಬೇಕು. ಸೊ ಹಾಗಾಗಿ ಬೇಗ ಬೇಗ ಊಟ ಮಾಡಿಕೊಂಡು ಮತ್ತೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಗ್ತೀನಿ. ಓಕೆ, ಇದು ಯಾವುದು ಒಳೆ ಅಂತ ಹೇಳಿದ್ರೆ ಚಪ್ಪತ್ಕಟ್ಟೆ. ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀರೇ ಇರಲಿಲ್ಲ ಆವಾಗ, ಸ್ವಲ್ಪ ಫುಲ್ ಕಮ್ಮಿನೇ ಇತ್ತು ನೀರು. ಈಗ ಮಳೆಗಾಲ ಆಗಿರೋದ್ರಿಂದ ನೀರು ಬಂದಿದೆ. ಸ್ವಲ್ಪನೇ ಬಂದಿರೋದು ನೀರು. ನಾನು ಇನ್ನೂ ಜಾಸ್ತಿ ಬಂದಿರೋದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಇದು ನೆಕ್ಸ್ಟ್ ಡೇ. ಇದು ಬೆಳಗ್ಗೆ ದೋಸೆ ಮಾಡಿದ್ದೆ ತಿಂಡಿಗೆ. ಇದೆಲ್ಲ ತಿಂದ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳೆದಾಕ್ತಾ ಇದ್ದೆ. ದೋಸೆ ಮಾಡೋದು ಬೆಳಗ್ಗೆದೆಲ್ಲ ಏನು ವ್ಲಾಗ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಸ್ವಲ್ಪ ಗಡಿಬಿಡಿ ದೋಸೆ ಎಲ್ಲ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಸೊ ಹಾಗಾಗಿ ನಾನು ಏನೂ ವ್ಲಾಗ್ ಮಾಡ್ಕೊಳ್ಳಿಲ್ಲ ಆವಾಗ. ಓಕೆ, ನೋಡ್ತಾ ಇರ್ಬೋದು ಪಾತ್ರೆ ತೊಳಿತಾ ಇದ್ದೀನಿ ಎಲ್ಲನೂ. ನಂದು ಅದೊಂದು ಬೆಳಗ್ಗೆ ಎಲ್ಲ ಕೆಲಸ ಆದ ತಕ್ಷಣ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಆಮೇಲೆ ನಾನು ಫ್ರೀ ಆಗೋದು. ಎಲ್ಲ ಆದಮೇಲೆ ನಾನು ಮಧ್ಯಾಹ್ನಕ್ಕೆ ಏನು ಅಡುಗೆ ಆ ಥರ ಎಲ್ಲ ಅದನ್ನು ನೆಕ್ಸ್ಟು ಪ್ರಿಪ್ರೇಷನ್ ಮಾಡ್ಕೋತೀನಿ. ಅಡುಗೆ ಮಾಡ್ಕೊಂಡ್ಬಿಟ್ಟು ಬೇಗ ಬೇಗ ಮುಗಿಸ್ಬಿಟ್ಟು ಅವಾಗ ಕೂತ್ಕೊಂಡು ಸ್ವಲ್ಪ ಎಡಿಟಿಂಗ್ ಇದ್ದರೆ ಎಡಿಟಿಂಗ್ ಮಾಡ್ಕೋತೀನಿ. ಇಲ್ಲದಿದ್ದರೆ ಬೇರೆ ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡ್ಕೋತೀನಿ. ಬಟ್ಟೆ ಮಿಷಿನ್ಗೆ ಹಾಕೋದು ಆ ಥರ ಯಾವುದಾದ್ರು ಇದ್ದರೆ ಅದನ್ನೆಲ್ಲ ಮಾಡಿಕೊಂಡು ಫುಲ್ ಕೆಲಸ ಮುಗಿಸ್ಕೋತೀನಿ. ಆಮೇಲೆ ನಾನು ಲಾಸ್ಟಿಗೆ ಸ್ನಾನ ಮಾಡಿಬಿಟ್ಟು ಊಟ ಮಾಡ್ತೀನಿ. ಆವಾಗ ಪಾಪು ಬರೋದು ಅಷ್ಟೊತ್ತಿಗೆ. ಯಾವಾಗಲೂ ಇದೇ ರೂಟೀನ್ ನಂದು. ಇದು ನೋಡ್ಬೋದು, ಈವ್ನಿಂಗ್ ನಾನು 4:30, 5 o'clock ಮತ್ತೆ ಚಪ್ಪತ್ಕಟ್ಟೆಗೆ ಹೋಗ್ತಾಯಿದ್ವಿ. ನಾನು ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ ನೋಡಿದ್ರಲ್ಲ ಈಗ. ಮತ್ತೆ ಹೋಗ್ತಾಯಿದ್ವಿ. ನಿಮಗೆ ಅದನ್ನೇ ನಾನು ತೋರಿಸ್ಬೇಕು. ಮತ್ತು ನನಗೂ ನೋಡೋಕೆ ತುಂಬ ಇಷ್ಟ, ಯಾಕಂದರೆ ತುಂಬ ಜಾಸ್ತಿ ನೀರು ಬಂದಾಗ ಎಲ್ಲಿ ತನಕ ಬರುತ್ತೆ ಅಂತ ನೋಡಬೇಕು ಅಂತ. ಸೊ ಹಾಗಾಗಿ ಹೋಗ್ತಾಯಿದ್ವಿ. ಮಳೆ ಬರ್ತಾನೆ ಇತ್ತು, ಸ್ವಲ್ಪ ನಿಂತ್ಕೊಳ್ತು. ಆಗ ಮತ್ತೆ ಮನೇಲೇ ಇದು ಬೋರ್ ಆಗ್ಬಿಟ್ಟಿತ್ತು ಮಳೆ ಬಂದಾಗಿಂದನೂ. ಸೊ ಹಾಗಾಗಿ ಒಂದು ರೌಂಡ್ ಹೋದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೋಡ್ಬೋದು ಇಲ್ಲಿಂದ ಬರ್ತಾನೆ, ಅಲ್ಲಿಂದ ರೋಡಲ್ಲೇ ಕಾಣಿಸ್ತಾ ಇತ್ತು ನೀರು. ಆಗಲೇ ನೋಡ್ಬೋದು ಇಷ್ಟು ಬಂದಿದೆ ನೀರು. ಇದೂ ಇನ್ನೂ ಕಮ್ಮಿನೇ ಅಂತ ಹೇಳ್ತಾಯಿದ್ರು ದೀಪು. ಇನ್ನೂ ಜಾಸ್ತಿ ಬರುತ್ತೆ ನೀರು, ಪಾಪು ನಿಂತಿದ್ದಾನ ಅಲ್ಲಿ ತನಕನೂ ಬರುತ್ತೆ, ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಅಂದರೂ ಇಷ್ಟು ಆವಾಗಿಂದ ನೋಡಿದ್ಕೂ ಈಗ ನೋಡೋದಕ್ಕೂ ಅಲ್ಲಿ ಹೋಗಿ ನೋಡಿದಾಗ ಒಂಥರ ಅನಿಸುತ್ತೆ. ಎಷ್ಟೊಂದು ಬಂದಿದೆ ಅಂತಲೇ ಅನಿಸುತ್ತೆ ಆ್ಯಕ್ಚುಲಿ. ಓಕೆ, ನಾನು ಇನ್ನೂ ನೋಡೋಣ, ಇನ್ನೂ ಮತ್ತೆ ಮಳೆ ಜಾಸ್ತಿ ಏನಾದರೂ ಆದಾಗ ಆವಾಗ ಏನಾದರೂ ತೋರಿಸ್ತಿದ್ರೆ ನಾನು ತೋರಿಸ್ತೀನಿ ಅವಾಗ ಇನ್ನೆಷ್ಟು ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಈಗಾಗಲೇ ನಾನು ಮಳೆ ಇಲ್ಲ ಅಂತ ಬಂದ್ವಿ. ಆಗಲೇ ನಮ್ಮೂರ ಕಡೆ ಆಗಲೇ ಮಳೆನೇ ಸ್ಟಾರ್ಟ್ ಆಗ್ಬಿಡ್ತು. ಇದು ನೋಡ್ಬೋದು, ನಮ್ಮೂರ ಹತ್ರ ಕೊಲ್ಲಿ ಇದೆ. ಅಲ್ಲಿ ಕೊಲ್ಲಿ ಫುಲ್ಲು ಪಾಪ ಗದ್ದೆಗೆಲ್ಲ ಬಂದಿತ್ತು ನೀರು. ಓಕೆ, ಅದಲ್ಲಿ ಮುಗೀತು. ಇದು ನೆಕ್ಸ್ಟ್ ಡೇ. ಇದು ಗೌತು ಬರ್ತಡೇ ಇತ್ತು. ಸೊ ಆವಾಗ ನಾವು ಅರಸೀಕೆಟ್ಟೆಗೆ ಹೋಗಿದ್ವಿ. ಯಾಕಂದ್ರೆ ಮನೇಲೇ ಊಟ ಮಾಡ್ಕೊಂಡು ಮಾಡೋದು ಅದೆಲ್ಲ ಏನೋ ಸರಿ ಚೆನ್ನಾಗಿ ಒಂಥರ ಬೋರ್ ಅನ್ಸುತ್ತಲ್ವ. ಸೊ ಹಾಗಾಗಿ ನಾವು ಅರಸೀಕೆಟ್ಟೆಲಿ ಹೋಗ್ಬಿಟ್ಟು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೇ ನಾಟಿ ಕೋಳಿ ಎಲ್ಲ ತೊಗೊಂಡು ಬಂದಿದ್ರು ನಮ್ಮ ಅತ್ತೆ ಮಾವ ಎಲ್ಲ. ಸೊ ಒಳ್ಳೆ ಹೋಗಿ ಅಡುಗೆ ಮಾಡಿದ್ರು. ನಮ್ಮ ಮಾವ ಅಡುಗೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅವರ ಸಾಂಬಾರೆಲ್ಲ ಅಡುಗೆ ಎಲ್ಲ ಮಾಡಿದ್ರು. ಆಮೇಲೆ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ವಿ. ನೋಡ್ಬೋದು ಈ ದೇವಸ್ಥಾನದಲ್ಲಿ ಹೋದಾಗ ನಾವು ಅವಾಗ ಫಸ್ಟ್ ಟೈಮ್ ರಶ್ ಇಲ್ಲದೆ ಇದ್ದಾಗ ನೋಡಿದೆ ಅಂದರೆ ಇದೇ ಫಸ್ಟ್ ಅನಿಸುತ್ತೆ. ಯಾವಾಗಲೂ ರಶ್ ಇರುತ್ತೆ, ಯಾಕಂದರೆ ಅದೇನು ವಾರ ಅಲ್ಲ. ಸೊ ಹಾಗಾಗಿ ರಶ್ ಇರಲಿಲ್ಲ, ತುಂಬ ಕಮ್ಮಿ ಇತ್ತು. ಆಗಲೇ ನಾವು ದೇವಸ್ಥಾನಕ್ಕೆ ಎಲ್ಲ ಬಂದ್ಬಿಟ್ಟು ಕೈ ಮುಗಿದು ಹೊರಗಡೆ ಹೋಗೋ ಅಷ್ಟೊತ್ತಲ್ಲಿ ಮಳೆನೇ ಸ್ಟಾರ್ಟ್ ಆಗಿತ್ತು. ಮತ್ತೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ವಿ. ನೋಡ್ಬೋದು ಈ ಥರ ಎಲ್ಲ ಕಟ್ಸಿರ್ತಾರೆ ಬಾಡಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಒಂದು 200-300 ರೂಪಾಯಿ ಕೊಟ್ಟರೆ ಈ ಥರ ಕೊಡ್ತಾರೆ. ಸೊ ಇಲ್ಲಿ ಊಟ ಮಾಡ್ಕೊಂಡು ಬರ್ಬೋದು. ಅಲ್ಲಿಂದ ಎಲ್ಲ ಮುಗ್ದಾಯಿತು, ಬಂದ್ವಿ. ನಾನು ಎವ್ರಿ ಡೇ ಸಂಜೆ ಪಾಪಗೆ ಓದಿಸ್ತೀನಿ ಕೂತ್ಕೊಂಡು. ಅವಾಗ ಓದ್ತಾ ಇರ್ಬೇಕಾದ್ರೆ ನೋಡಿ ಬುಕ್ಸಲ್ಲಿರೋಂಥ ಎಲ್ಲ ಅನಿಮಲ್ಸ್ನ ಫೈಂಡ್ ಮಾಡಿಬಿಡ್ತಾನೆ. ಅದು ನೋಡ್ಬಿಟ್ಟು ಹೇಳ್ತಾ ಇರ್ತಾನೆ ಎಲ್ಲೆಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾನೆ ನಮಗೆ ಅದನ್ನು.
ನಾನು ಒಂದು ಮಟನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥದ್ದು. ಇದಕ್ಕೆ ನಾನು ಏನೂ ಹಾಕಿಲ್ಲ. ಇದು ಹಾಕೋಕ್ಕೆ ಮುಂಚೆನೇ ಮಾಡಬೇಕು ಅಂದ್ಕೊಂಡೆ, ಅದು ನನಗೆ ನೆನಪಾಗಲಿಲ್ಲ. ಸೊ ಈಗ ಹೇಳ್ತಾ ಇದ್ದೀನಿ, ಏನೂ ಹಾಕಿಲ್ಲ ಇದಕ್ಕೆ. ನಾನು ಒಂದು ಕುಕ್ಕರ್ ತೊಗೊಳ್ಳಿ, ಒಂದು ಎರಡು ಚಮಚ ಆಯಿಲ್ ಹಾಕಿ ಸಾಕು. 2 ಸ್ಪೂನ್ ಆಯಿಲ್ ಹಾಕಿ ಆಮೇಲೆ ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡು ಮಟನ್ ಹಾಕ್ಬಿಡಿ. ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸಾಕು, ಇನ್ನೇನು ಬೇಡ. ಇದಕ್ಕೆ ಇಷ್ಟು ಹಾಕ್ಬಿಟ್ಟು ಎಲ್ಲನೂ ಕ್ಲೀನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಸ್ವಲ್ಪ ಮಟನ್ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಹೊಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಒಂದ್ಸಲ ಟ್ರೈ ಮಾಡಿ. ನೋಡಿ, ಇಷ್ಟು ನೀರು ಹಾಕಿದ್ದೀನಿ ಸಾಕು. ಮತ್ತು ಉಕ್ಕಾಗ್ಬಿಟ್ರೆ ಜಾಸ್ತಿ ಎಲ್ಲ ಉಪ್ಪು ಬಂದು ಹೊರಗೆ ಬಂದುಬಿಡುತ್ತೆ. ಓಕೆ, ಅದು ವಿಜಿಲ್ ಅದು ಕೂಗ್ಕೊಳ್ಳಿ. ಒಂದು 4 ವಿಜಿಲ್ ಹೊಡಿಸ್ತೀನಿ, 4-5 ವಿಜಿಲು. ಆಮೇಲೆ ಇಲ್ಲಿ ನೋಡ್ಬೋದು, ನಾನು ಅದಕ್ಕೆ ಹಾಕೋಕ್ಕೆ ಒಂದು 4 ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಕಿತ್ಬಿಟ್ಟು ಇಟ್ಕೋಬೇಕು. ಒಂದು ದೊಡ್ಡ ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ, ಒಂದು 2 ಏಲಕ್ಕಿ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತರಿಯಾಗೆ ರುಬ್ಕೊಳ್ಳೋಣ. ತುಂಬ ಸಣ್ಣಕ್ಕೇನು ಬೇಡ, ಸಣ್ಣಗೆ ರುಬ್ಬಿದ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಇಲ್ಲಿ ನೋಡ್ಬೋದು, ಇದಕ್ಕೆ ನಾನು ಇವಾಗ ಇಷ್ಟು ಒಂದು 2-3 ಸ್ಪೂನ್ ಆಯಿಲ್ ಹಾಕಿದ್ದೀನಿ ಅಷ್ಟೇ. ಅದಕ್ಕೊಂದು 2 ಸ್ಪೂನ್ ಹಾಕಿದ್ದೆ. ಸೊ ಈಗ ಇದಕ್ಕೊಂದು 2-3 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನೋಡ್ಬೋದು, ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ. ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಒಂದೇ ಟೊಮೆಟೊ, ದೊಡ್ಡದು ಒಂದು ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ಇದು ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ಮಟನ್ ಬೆಂದಿದೆ. ಸೊ ಈಗ ಮಾಡೋಣ. ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇದಕ್ಕೆ ಈಗ ಈರುಳ್ಳಿ ಹಾಕ್ಕೊಬಿಡ್ತೀನಿ. ನೋಡ್ಬೋದು, ಈಗ ಈರುಳ್ಳಿ ಹಾಕಿದ್ದೀನಿ. ಇದು 5 ನಿಮಿಷ ಬಿಡೋಣ ಅಷ್ಟೇ. 5 ನಿಮಿಷ ಬಿಟ್ಟ ತಕ್ಷಣ ಟೊಮೆಟೊ ಆ್ಯಡ್ ಮಾಡೋಣ. ಇದಿಷ್ಟಾದ್ಮೇಲೆ ಸಾಕು, ಇದಕ್ಕೆ ಟೊಮೆಟೊ ಹಾಕಿಬಿಡೋಣ. ಈಗ ನೋಡ್ಬೋದು, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕೋಣ ಅಂತ. ಸೊ ಇದಕ್ಕೆ ನಾನು ಹಾಕಬೇಕು ಅಂತ ತೋರಿಸ್ತೀನಿ. 1 ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ ಒಂದು ಸ್ವಲ್ಪ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಯಾಕಂದರೆ ಸ್ವಲ್ಪ ಮಟನಿಗೂ ಹಾಕಿರ್ತೀವಿ, ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಆಯಿತಾ. ಈರುಳ್ಳಿ ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮಾತ್ರ. ಮತ್ತು ಆಮೇಲೆ ನಾವೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ. ಮತ್ತು ಜಾಸ್ತಿ ಹಾಕ್ಬಿಡಿ, ಯಾಕಂದರೆ ನಾವಿಲ್ಲಿ ಮಸಾಲೆ ಐಟಮ್ಸ್, ಯಾಕಂದರೆ ಮಟನ್ ಮಸಾಲ ಸ್ವಲ್ಪ ಅದನ್ನೆಲ್ಲ ಹಾಕಬೇಕಲ್ವ. ಸೊ ಅದರಲ್ಲೂ ಸ್ವಲ್ಪ ಉಪ್ಪಿನಾಂಶ ಇರುತ್ತೆ. ಸೊ ಹಾಗಾಗಿ ಇದೊಂದು 5 ನಿಮಿಷ ಬೆಂದಾದಮೇಲೆ ಅದಕ್ಕೆ ಈಗ ಮಟನ್ ಹಾಕ್ಬಿಡೋಣ. ಈಗ ನಾನು ಮಟನ್ ಆ್ಯಡ್ ಮಾಡಿ ತೋರಿಸಲಿಲ್ಲ, ಯಾಕಂದರೆ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಹಾಗೆ ಮಾಡ್ತಾ ಇರೋದ್ರಿಂದ ಮಟನ್ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಹಾಕಿಲ್ಲ ನಾನು. ಮಟನ್ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಟನ್ ಹಾಕಿದ್ಮೇಲೆ ಸ್ವಲ್ಪ ಖಾರದ ಪುಡಿ, ಯಾಕಂದರೆ ಮೆಣಸು ಹಾಕಿದ್ದೀವಿ, ಸ್ವಲ್ಪ ಖಾರ ಕಮ್ಮಿನೇ ಇರಲಿ, ಆಮೇಲೆ ನೋಡ್ಬಿಟ್ಟು ಹಾಕಿ. ನಾನು ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಲ್ಲಿ ಅರ್ಧ ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ. ಇದು ಒಂದು ಅರ್ಧ ಸ್ಪೂನಷ್ಟು ಮಟನ್ ಮಸಾಲ ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ, ಎಲ್ಲನೂ ಮಿಕ್ಸ್ ಆಗಬೇಕು. ಕ್ಲಿಪ್ಪಿಂಗ್ ಮಿಸ್ ಆಯಿತು, ಅದು ಈರುಳ್ಳಿಗೆ ಮತ್ತು ಈರುಳ್ಳಿ ಹಾಕಿದ್ನಲ್ಲ ಮಟನ್ ಹಾಕೋಕ್ಕೆ ಮುಂಚೆನೇ, ಆವಾಗ ಒಂದು ಸ್ವಲ್ಪ ನಾನು ಇದು ರುಬ್ಬಿದ್ನಲ್ಲ ಅದನ್ನು ಸ್ವಲ್ಪ ಹಾಕಿದ್ದೆ. ಇದಾದಮೇಲೆ ಮತ್ತೆ ಈಗ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. 2 ಟೈಮ್ ಅದನ್ನು ಹಾಕಬೇಕು, ಆಯಿತಾ. ಏನು ಕನ್ಫ್ಯೂಸ್ ಮಾಡ್ಕೊಬೇಡಿ. ಅಂದರೆ ಸ್ವಲ್ಪ ಈರುಳ್ಳಿ ಮಟನ್ ಹಾಕೋಕ್ಕೆ ಮುಂಚೆನೇ ಒಂದು ಅರ್ಧ ಹಾಕಿರಿ, ಇನ್ನೊಂದು ಅರ್ಧನ ನಾವು ಎಲ್ಲ ಆದಮೇಲೆ ಇನ್ನೊಂದು ಅರ್ಧನ ಹಾಕಿ ಚೆನ್ನಾಗಾಗುತ್ತೆ. ಆಮೇಲೆ ನೋಡ್ಬೋದು, ಒಂದಿಷ್ಟು ನೀರು ಇಷ್ಟು ತೆಳು ಇದೆ ಇನ್ನು. ಇದು ಫುಲ್ಲು ಸ್ವಲ್ಪ ಕೆಳಗಡೆ ಬರಬೇಕು. ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಸಾಕು ನಮಗೆ ಗಟ್ಟಿ. ನನಗೆ ಇಷ್ಟು ಗಟ್ಟಿ ಸಾಕು ಅನಿಸುತ್ತೆ, ಯಾಕಂದರೆ ರೈಸಿಗೆ ಅದಕ್ಕೆ ಮಾತ್ರ ಊಟ ಮಾಡೋದಲ್ವ. ಸೊ ಸಾಕಾಗುತ್ತೆ ಅಷ್ಟು ಗಟ್ಟಿ. ನಿಮಗೆ ಇನ್ನೂ ಗಟ್ಟಿ ಬೇಕು ಅಂತ ಹೇಳಿದ್ರೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಫ್ಯಾನ್ ಆಗಿಬಿಡ್ತೀರ ಇದಕ್ಕೆ, ಮಟನ್ ಚಾಪ್ಸ್ಗೆ. ಒಂದು ಸತಿ ಮಾಡಿ ಟ್ರೈ ಮಾಡಿ ನೀವು ಮನೇಲಿ. ಜಾಸ್ತಿ ಇದೇ ಥರನೇ ಮಾಡೋದು. ಮಸಾಲೆ ಯಾವಾಗಾದರೂ ರೇರಾಗಿ ಒಂದು ಸತಿ ಮಾಡೋದು, ಮಸಾಲೆ ಹಾಕ್ಬಿಟ್ಟು ನಾನು ಜಾಸ್ತಿ ಇದೇ ಥರನೇ ಮಾಡ್ಕೊಳ್ಳೋದು. ಯಾಕಂದರೆ ಇರೋದೇ 2-3 ಜನ ನಾವು, ಸಾಕಾಗುತ್ತೆ. ಸೊ ಇದೇ ಸಾಕಾಗೋದಷ್ಟು ಆಗುತ್ತೆ. ಹಾಗಾಗಿ ನಾನು ಮಸಾಲೆ ಜಾಸ್ತಿ ಹಾಕಲ್ಲ. ಒಂದು ಸತಿ ನಿಜವಾಗ್ಲೂ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿ ಗಮನ ಬರ್ತಾಯಿತ್ತು ಅಂತ ಹಂಗೆ ಇಟ್ಕೊಂಡಾಗ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.